ಪೊಲೀಸ್ನವ್ರು ಬಂದ್ರೆ ಇದೇ ದಾರಿಗೆ ಹಸಿನೇ ಬರೋದು. ನಾನು ಇಲ್ಲೇ ನಿಂತ್ಕೊಂಡು ನೋಡೋಣ. ಅವನಿಗೆ ಹೇಳಿದ್ದೆ ಆ ಯಂಗ್ಟನ್ಗೆ, ಹೋಗಿ ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ಕರ್ಕೊಂಬ ಇಲ್ಲಿಗೆ ಅಂತಾನ. ಇವತ್ತು ಬರ್ತಾರೆ. ಆ ನಂದಿನಿಗೂ ಆ ಚಂದ್ರಗೂ ಸರಿಯಾಗಿರೋದು. ಚಂದ್ರುಗೆ ಆಗದೆ ಇದ್ರ ಪರವಾಗಿಲ್ಲ, ಆ ನಂದಿನಿ ಮಾತ್ರ ಹಿಡಿದು ಒಳಗೆ ಹಾಕಿಸ್ಬೇಕು. ಮೆರಿತಾಳೆ ಮೆರಿತಾಳೆ, ನನ್ನಂಗೆ ಯಾರು ಇಲ್ಲ ಅಂತಾನ. ಎಲ್ಲಿದ್ದೀರಾ ಪೊಲೀಸ್ನವ್ರೆ, ಬೇಗ ಬರೀ ಆ ಎಂಟನ್ ಕರ್ಕೊಂಡು ಈ ನಂದಿನಿನೂ ಚಂದ್ರನೂ ಬೇಡಿ ಹಾಕೊಂಡು ಎಳ್ಕೊಂಡು ಹೋಗ್ರಿ, ಜೈಲಿಗೆ ಹಾಕ್ರಿ. ಬಿಡಬಾರ್ದು ಒಂದ್ 3-4 ತಿಂಗಳು. ಕೊಲೆ ಕೇಸ್ ಅಂತಾನ ಕಂಪ್ಲೇಂಟ್ ಮಾಡ್ಬೇಕು. ಕೊಲೆ ಮಾಡಕ್ ಪ್ರಯತ್ನ ಪಟ್ಟೇವ್ರಿ ಅಂತಾನ. ಜಯಮ್ಮ ಜಯಮ್ಮ, ಬಂದ್ರೇನೆ ಪೊಲೀಸ್ನವರು ಕರ್ಕೊಂಬಂದ ಹುಡುಗ ಪೊಲೀಸ್ನವ್ರನ್ನ. ನೀನ್ ಯಾಕೆ ಬಂದಿ? ಬರ್ತಾರೆ ಇವಾಗ, ಅಕ್ಕೆ ಕಾಯ್ಕೊಂಡು ನಿಂತಿದ್ದೀನಿ. ನಾನು ಅವ್ರನ್ನೇ ಕಾಯನ ಅಂತ ಬಂದೆ. ನೀನ್ ಇಲ್ಲಿ ಇರ್ತೀಯಾ ಅಂತಾನ. ಪೊಲೀಸ್ನವ್ರು ಬಂದ್ರೆ ಅವ್ರು ಏನ್ ಮಾಡ್ತಾರೆ ಏನ್ ಕೇಳ್ತಾರೆ ಅಂತಾನ ಬಂದೆ. ನಾವಿಬ್ರು ನಿಂತ್ಕೊಂಡಿದ್ರಿ ಯಾರಿಗಾನ ಅನುಮಾನ ಬರ್ಬೋದು. ಸುಮ್ನೆ ಹೋಗು ಹೋಗು, ನೀನು ನೀನು ನಿಮ್ಮಂತ ನೀನಿರು, ನಾನೆಲ್ಲ ಕರ್ಕ ಬರ್ತೀನಿ. ಹೋಗು. ಅಲ್ಲಿ ನಂದಿನಿನ ವಿಚಾರಣೆ ಮಾಡಕ್ ಬರ್ತಾರಲ್ಲ, ಅವಾಗ ನೀನು ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡು. ಸುಮ್ಮನೆ ಆಮೇಲೆ ಹಿಂಗೆ ಕಿಸ್ಕೊಂಡು ಎಲ್ಲಾರ್ಗು ಗೊತ್ತಾಗ ಮಾಡ್ಬೇಡ. ನಾವೇನು ಕಿತಾಪತಿ ಮಾಡಿದೀವಿ, ಅವ್ರಿಗೂ ದುಡ್ಡು ಕೊಟ್ಟು ಹೇಳಿದೀವಿ ಅಂತಾನ. ಯಾಗನ ಅನುಮಾನ ಬಂದ್ರೆ ಕಷ್ಟ. ಅದು ಆ ಲಸ್ಮಾಕ್ ಅಂತರ್ಗತ್ತು ಅನುಮಾನ ಬಂದ್ರೆ ಅಷ್ಟೇನೆ. ಅವಳು ಬೇತಾಳಿದ್ದಂಗೆ ಎಲ್ಲ ಕಂಡಿಡಿಬಿಡ್ತಾಳೆ ಜಲ್ದ್. ಅದೇನೋ ಹೇಳ್ತಾರಲ್ಲ, ಅದ್ಯಾರೋ CBI ಆಫೀಸರ್ ಹಂಗ ಅವಳು ನಮ್ಮೂರಾಗ ಅಂತಾರ. ಹೋಗು ಹೋಗು. ಅವಳಿಗೇನು ಗೊತ್ತಾಗುತ್ತೆ ಬಿಡೆ. ನೀನೇನು ಅವಳೇನು ಬುದ್ಧಿವಂತ ಮಂಗ ಹೇಳ್ತೀಯ, ನಾವು ಅವಳಿಗಿನ್ನ ಬುದ್ಧಿವಂತರೇನೆ. ಅಲ್ಲ ನೋಡ್ದೆ ಇವಾಗ ಅವಳಿಗೆ ಗೊತ್ತಾಗದಂಗೆ ಹೆಂಗೆ ನಂದಿನೀನು ಅವ್ರನ್ನು ಸಿಗಾಕಿಸ್ತಾ ಇದೀವಿ. ಬಿಡು, ಅವಳಿಗೆ ಯಾಕೆ ಬೇಕಂತಿ ನೀನು? ಸುಮ್ಮನೆ ಇಲ್ಲಿ ಬಂದ್ವಿ ಏನೋ ಮಾತಾಡ್ತಿದ್ವಿ ಅಂದ್ರೆ ಆಯ್ತು. ಅಲ್ಲ ಅದು ಸರಿನೇ, ಆದ್ರೂ ಅನುಮಾನ ಬರುತ್ತೆ. ಹೋಗು ನೀನು. ಓ ಏನಮ್ಮ ಇಬ್ರು ಯಾಕೆ ಇಲ್ಲಿ ದಾರ ನಿಂತ್ಕೊಂಡಿದ್ರ? ಏನ್ ಜಯಮ್ಮ? ಅಯ್ಯೋ ದೇವ್ರಿ, ನಾನು ಅಂದ್ಕೊಂಡಾಗ ಅವಳೇ ಬಂದ್ಲಿ. ಏನೂ ಇಲ್ಲ, ನಮ್ಮ ಹೊಲ್ದಾಗ ಬಂದಿತ್ತು ಕಳೆ ಕೀಳೋದಿತ್ತು. ಅದಕ್ಕೇನೆ ಕೂಲಿಯ ನನ್ನ ಬತ್ತಿಯೇನೆ ಬಾರೆ ರಾಜಮ್ಮ ಅಂತಾನ ಕರಿತಿದ್ದೆ. ನೀನೇ ನಾನು ಬತ್ತಿದ್ದೆ. ಯಾವಾಗ? ಇವತ್ತ ನಾಳಿಕೋ? ಇವತ್ತಲ್ಲ, ಇವತ್ತಾಲೆ ಟೈಮ್ ಆತಲ್ಲ, ನಾಳಿಕಿಗೆ ಹೇಳ್ತಿದ್ದೆ. ಅದಕ್ಕೆ ನಾನು ನೀನ್ ಬಿಡುವಾಗಿದ್ರೆ ಬಾ, ಆ ಭಾಗ್ಯಮ್ಮನು ಗುಂಡಜ್ಜಿನು ಕರಿತೀನಿ, ಅವ್ರನ್ನು ಬರಂಗಿದ್ರೆ ಬಾ. ಅದಕ್ಕೆ ರಾಜಮ್ಮನು ಬತ್ತಾಳೇನೋ ಅಂತಾನ. ಇವಳು ಎಲ್ಗ ಹೋಗ್ತಿದ್ಲಂತೆ ಇದ್ಲಾಗೆ ಅಂಗಡಿ ಕಡೆಗೆ. ಅದಕ್ಕೇನೆ ಇಲ್ಲೇ ಸಿಕ್ಕಿದ್ಲ ಹೇಳ್ತಿದ್ದೆ ಬತ್ತೇನೆ ಅಂತಾನ. ಅವಳಿನ ಹೆಂಗ ಏನ ನೋಡೋಣ ಅಂತಾನ ಹೇಳ್ತಾ ಇದ್ದಾಳೆ. ಓ ಹೌದು, ನಾನೆಲ್ಲನೋ ಇಬ್ರು ಯಾರ್ಕೋ ಕಾಯ್ತಾ ಇದೀರೇನೋ, ಯಾರನ್ನ ಬರ್ಬೇಕೇನೋ ಅಂತಾನ ಅಂದ್ಕೊಂಡೆ. ನಾವ್ ಯಾರ ಕಾಯನ್ ಹೇಳಮ್ಮ, ನಮ್ಮನ್ನ ಹುಡಿಕೊಂಡು ಯಾರು ಬರ್ತಾರೆ? ಏನ್ MLAಗಳು MP ಗಳು ನಮ್ಮ ಹುಡಿಕೊಂಡ್ ಬರಕ್ಕಾಗತ್ತ? ಯಾರಿಗ್ ಗೊತ್ತಮ್ಮ, ನೀನು ಒಂಥರ ಹಂಗೇನಿ ಫುಲ್ ಫೇಮಸ್ ಆಗ್ಬಿಟ್ಟಿದ್ಯಾ. ಹುಡಿಕೊಂಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಸರಿ ಅಮ್ಮ, ನೋಡೋಣ. ಏನ ಗುಂಡಜ್ಜಿ ಭಾಗ್ಯಮ್ಮ ಬಂದ್ರೆ ನಾನು ಬರ್ತೀನಿ, ಹೋಗ್ತೀನಿ, ಕೆಲ್ಸ ಇದಾವ ನನಗೆ. ಸರಿ ಆಯ್ತು, ಹೋಗಮ್ಮ, ಹೋಗು ಹೋಗು. ಪಾಪ ನೀನು ಇನ್ನು ಅಡ್ಗೆ ಪಡ್ಗೆ ಮಾಡ್ಬೇಕು, ನಿಮ್ಮ ಮತ್ತೆ ಬೇರೆ ಬೈತಾಳೇನೋ ಮಾಡ್ದಿದ್ರೆ ಹೋಗು. ಹೊಡ್ದೇನಿ, ಯಾವಾಗ ಯಾರು ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೇನೆ ನೀನು ಹೋಗು ಅಂತ ಹೇಳಿದ್ದು. ನಾನೆಲ್ಲ ಪೊಲೀಸ್ನವ್ರನ್ನ ಮೊದಲು ಆ ದಿವ್ಯಾರ್ಮ ಅಂತ ಕರ್ಕೊಂಡು ಹೋಗಿ ಅವ್ರಿಗೆ ತೋರಿಸಿ ಅವರೆಲ್ಲ ಹೇಳಿ ಆಮೇಲೆ ನಿಮ್ಮಂತ ಕರ್ಕೊಬತ್ತೀನಿ. ನೀನು ಹೋಗು, ಯಾಕಂದ್ರೆ ಅನುಮಾನ ಬರುತ್ತೆ. ನಾನು ಹೆಂಗೋ ಅವಳಿಗೆ ಕೂಲಿ ಕರಿಯಕ್ಕೆ ಅಂತಾನ ಏನೋ ಒಂದು ಸುಳ್ಳು ಹೇಳಿ ಕಳಿಸ್ತೆ ಅತ್ತ ಲಕ್ಷ್ಮಿಗೆ. ಇಲ್ದಿದ್ರೆ ಅವಳು ಏನು ಎತ್ತ ಅಂತಾನ ಇಲ್ಲದ್ ಕೇಳ್ಕಂತಾಳೆ. ಹೋಗು ಹೋಗಿ ನೀನು. ಸರಿ ಆಯ್ತು, ಮೊದಲು ದಿವ್ಯಾರ್ಮ ಅಂತ ಕರ್ಕೊಂಡು ಹೋಗ್ತೀಯಾ? ಹಂಗ ನಾನು ಅಲ್ಲಿಗೆ ಬರ್ತೀನಿ. ಹೋಗ್ಬರಿವಿ ಅಂತ ಹೋಗ್ತಾ ಇವಾಗ ನೀನು. ಅಜ್ಜಿ ಹೋದ್ಲಲ್ಲ. ಓ ಏನ್ ಸರ್, ಏನ್ ಮೇಡಮ್ ರೀ, ಮತ್ತೆ ಯಾರನ್ನ ಹಿಡ್ಕೊ ಬರ್ತಾ ಇದ್ರ? ಏನ್ ಬಂದಿದ್ದು? ಏನೂ ಇಲ್ಲಮ್ಮ, ಇವನು ದಿವ್ಯಾ ಅನ್ನೋರಿಗೆ ಆಕ್ಸಿಡೆಂಟ್ ಮಾಡಿರೋದು ನಾನೇ ಸರ್. ಒಬ್ಬರು ಹೇಳಿದ್ರು ದುಡ್ಡು ಕೊಟ್ಬಿಟ್ಟು ಹಿಂಗೆ ಆಕ್ಸಿಡೆಂಟ್ ಮಾಡ್ರಿ ಅಂತಾನ. ಹಂಗಾಗಿ ನಾನೇ ಗುದ್ದಿದ್ದೆ, ತಪ್ಪಿಸ್ಕೊಂಡು ಹೋಗಿದ್ದೆ. ಈಗ ನನಗೆ ಪಶ್ಚಾತ್ತಾಪ ಆಗಿ ನಾನೇ ಸರೆಂಡರ್ ಆಗಕ್ಕೆ ಬಂದಿದ್ದೀನಿ. ಎಂದಾದ್ರೂ ಒಂದಿನ ಸಿಗಾಕಂತೀನಿ. ಹಂಗಾಗಿ ಇದು ತಪ್ಪು ಅಂತ ಅನಿಸಿ ನಾನೇ ಬಂದೆ ಅಂತಾನ ಹೇಳ್ದ. ಏನೋ ನಿಮ್ಮೂರವರೇ ಅದೇ ನೀವು ಏನೋ ಹೇಳಿದ್ರಲ್ಲ, ಯಾರೋ ದಿವ್ಯಾ ಅನ್ನೋರು ಅವ್ರ ಮೇಲೆ ಅನುಮಾನ ಪಟ್ಟಿದ್ರಲ್ಲ, ಅದು ನಿಜಾನೇ ಅಂತ ಇವನೇ ಹೇಳ್ತಾ ಇದ್ದಾನೆ. ಆ ನಂದಿನಿ ಮತ್ತು ಚಂದ್ರು ಅನ್ನೋರು ಇವ್ರಿಗೆ ಸುಪಾರಿ ಕೊಟ್ಟಿದ್ರಂತೆ ಆಕ್ಸಿಡೆಂಟ್ ಮಾಡೋಕ್ಕೆ. ಹಂಗಾಗಿ ವಿಚಾರಿಸಿ ಅದು ಏನು ಅಂತನ ವಿಚಾರಿಸಿ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀವಿ. ಹೌದಾ ಸರ್? ಹೌದಾ? ಇವನ ಗುದ್ದಿರೋದು ದಿವ್ಯನಿಗೆ ಕಾಲ್ ಹಾಕಿರೋದು ಅಂದ್ರೆ ಆ ದಿವ್ಯನ ಅನುಮಾನ ನಿಜಾನೇ ಅನ್ನಂಗಾಯ್ತು. ಆ ನಂದಿನಿನೂ ಚಂದ್ರನೇನ ಸುಪಾರಿ ಕೊಟ್ಟು ಆಕ್ಸಿಡೆಂಟ್ ಮಾಡ್ತಿರೋದು ಅಂದ್ರೆ ಇದು ಆಕ್ಸಿಡೆಂಟ್ ಅಲ್ಲ ಸರ್, ಕೊಲೆ ಮಾಡಕ್ ಪ್ರಯತ್ನ ಅಲ್ವಾ? ಕೊಲೆ ಪ್ರಯತ್ನ ಅಂತಾನ ಕೇಸ್ ಮಾಡ್ಕೊಡ್ರಿ. ಕೊಲೆ ಪ್ರಯತ್ನನೋ ಏನು ಅನ್ನೋದು ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗುತ್ತಮ್ಮ. ಒಂದೇ ಸಲ ನಿರ್ಧಾರ ಮಾಡೋಕ್ಕಾಗಲ್ಲ. ಇವನು ಹೇಳ್ದ ಅಂತ ಹೇಳ್ಬಿಟ್ಟು ಹಂಗಾಗಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸರ್, ಇವನು ಒಪ್ಕೊಂಡಿದ್ದಾನೆ ಅಂದ್ಮೇಲೆ ಇನ್ನೇನ್ ಸರ್ ವಿಚಾರಣೆ ಮಾಡೋದು? ಆ ಚಂದ್ರನು ನಂದಿನಿ ಮತ್ತು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ರಿ. ಮೊದಲು ದಿವ್ಯಾ ಅವ್ರ ಮನೆ ಹತ್ರ ಹೋಗ್ಬೇಕಮ್ಮ. ಇವನೇ ಒಪ್ಕೊಂಡಿದ್ದಾನೆ, ನೋಡೋಣ ಆ ದಿವ್ಯಾ ಅವರು ಏನು ಹೇಳ್ತಾರೆ ಅಂತಾನ.
ಹೌದಾ ಸರ್, ಬನ್ನಿ ಸರ್. ಪಾಪ ಅವಳು ವೀಲ್ ಚೇರ್ ಮೇಲೆ ಕುತ್ಕೊಂಡು ದಿನ ಗೋಳಾಡ್ತಾ ಇದ್ದಾಳೆ. ಇವತ್ತು ಸಿಕ್ಕದ್ನಲ್ಲ ಗುದ್ದದವನು. ಇವನಂತೂ ಬಿಡ್ಬೇಡ್ರಿ, ಅವ್ರನ್ನು ಬಿಡ್ಬೇಡ್ರಿ, ಇವನು ಬಿಟ್ರು. ಯಾಕೆಂದ್ರೆ ಇವಂದೇನು ತಪ್ಪಿಲ್ಲ. ಏನೋ ಇವನಿಗೆ ಕಷ್ಟನೋ ಸುಖನೋ ಏನೋ ದುಡ್ಡು ಇಸ್ಕೊಂಡು ಕಷ್ಟ ಅಂತಾನ ಆಕ್ಸಿಡೆಂಟ್ ಮಾಡ್ಯಾನಿ. ಆದ್ರೆ ಮಾಡ್ಸಿದ್ದವ್ರು ಯಾರು? ಅವರೇ ತಾನೇ. ಅವ್ರ ತಪ್ಪು, ದೊಡ್ಡ ತಪ್ಪು. ಪಾಪ ಇವನಿಗೆ ಏನ್ ಕಷ್ಟ ಇತ್ತೋ ಏನೋ, ಅಪ್ಪ ಅಮ್ಮಗೆ ಏನ್ ಆಪರೇಷನ್ ಮಾಡ್ಬೇಕಾಯ್ತೋ ಏನೋ, ದುಡ್ಡಿನ ಅವಶ್ಯಕತೆ ಇದ್ದಿದ್ಕೆ ಪಾಪ ಕಷ್ಟದಲ್ಲಿರೋನ್ನ ಅವ್ರು ಉಪಯೋಗಿಸ್ಕೊಂಡವ್ರೆ. ತಪ್ಪೆಲ್ಲ ಅವ್ರಿಬ್ರದೇನಿ. ಏನಮ್ಮ ನೀನೇ ನಿಂಗ್ ಮಾತಾಡ್ತಾ ಇದೆಯಲ್ಲ, ನಾವು ನಿನ್ನ ಹತ್ರ ಮಾತಾಡಕ್ ಬಂದಿಲ್ಲ. ತೆಗಿ ಜಾಗ ಬಿಡು. ನಿನ್ನ ಹತ್ರ ಎಲ್ಲ ಹೇಳ್ಕೊಂಡು ನಿಂತ್ಕೋಬೇಕು ಅನ್ನೋ ಅಂತ ಅವಶ್ಯಕತೆ ಇಲ್ಲ. ಅಯ್ಯೋ, ನಾನು ಸುಮ್ಮನೆ ಹೇಳ್ದೆ ಮೇಡಮ್ ಅವರೇ, ನನ್ ಮೇಲೆ ಸಿಟ್ಟಾಗ್ತೀರಾ? ಬರ್ರಿ, ನಾನು ಬರ್ತೀನಿ, ಕರ್ಕೊಂಡು ಹೋಗ್ತೀನಿ. ದಿವ್ಯಾ ಅನ್ನೋರ್ ಮನೇನ ನೋಡಿದೀವಿ. ಬಿಡಿ ಜಾಗ, ನಾವು ಹೋಗ್ತೀವಿ. ಬರ. ಸರಿ ಆಯ್ತು, ಹೋಗಿ ಸರ್, ನನಗೇನಂತೆ. ಹಾ, ನನ್ನ ಆಸೆ ನೆರವೇರ್ತಾ ಇದೆ. ಏನಮ್ಮ ದಿವ್ಯಾ, ಕಾಲು ಹೇಗಿದೆ ಈಗ? ಮೇಡಮ್, ಯಾಕೆ ಮೇಡಮ್ ಮತ್ತೆ ಬಂದ್ರಿ? ಪರವಾಗಿಲ್ಲ, ಒಂದಿಷ್ಟು ಆಸೆ ಇನ್ನೂ ಏನು ಎದ್ದು ಓಡಾಡಕ್ಕಾಗಲ್ಲ ಒಬ್ಳೇನೆ. ಏನೋ ಯಾರಾದ್ರೂ ಒಬ್ರು ಕೈ ಹಿಡ್ಕೊಂಡು ನಡೆಸಿದ್ರೆ ಓಡಾಡ್ತೀನಿ. ಏನಾಯ್ತು ಮೇಡಮ್? ಸಿಕ್ಕದ್ನ? ನನಗೆ ಯಾರು ಆಕ್ಸಿಡೆಂಟ್ ಮಾಡಿದ್ದು ಅಂತ ಗೊತ್ತಾಯ್ತಾ? ಏನ್ ಹೇಳಿ ಸರ್, ಹೇಳಿ ಸರ್, ಕಂಡಿಡಿದ್ರ ಅವ್ನು ಯಾರು ಅಂತನ? ಅವ್ನು ಯಾರು ಅಂತ ನಾವು ಕಂಡಿಡಿಯೋದಕ್ಕೂ ಮೊದಲು ಅವನೇ ಬಂದು ಸರೆಂಡರ್ ಆಗಿದ್ದಾನೆ ಕಣಮ್ಮ. ಇಲ್ಲಿದ್ದಾನಲ್ಲ, ಇವನ ಹೆಸರು ಎಂಟ ಅಂತಾನ. ಇವನೇ ನಿನಗೆ ಆಕ್ಸಿಡೆಂಟ್ ಮಾಡಿ ಕಾಲು ಮುರಿಯೋ ಥರ ಮಾಡಿದ್ದು. ಇವನಿಗೇನೋ ಪಶ್ಚಾತ್ತಾಪ ಆಗ್ಬಿಟ್ಟು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗಿ ಅವತ್ತು ಏನೋ ಬೈದಲ್ಲಿ ಹೋಗ್ಬಿಟ್ಟೆ ಸರ್. ಎದ್ರಕೊಂಡು ಅವ್ರನ್ನ ತಿರುಗಿ ನೋಡ್ಲೂ ಇಲ್ಲ, ಕೇಸು ಅದು ಇದು ಅಂತ ಆಗ್ತಾರೆ ಅಂತನ ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತನ ಒಪ್ಕೊಂಡಿದ್ದಾನೆ. ಹೌದಾ? ಅಯ್ಯೋ ಮನೆಯಾಳ, ಅಲ್ಲ ಅವತ್ತು ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗೋ ಅಂಥದ್ದು ಏನೋ ಆಗಿತ್ತು? ಅಷ್ಟು ದೊಡ್ಡ ರೋಡ್ ಇತ್ತಲ್ಲೋ. ನಿನ್ಗೇನು ಗಾಡಿ ಓಡ್ಸಕ್ ಬರುತ್ತೋ ಇಲ್ವೋ? ಅಯ್ಯೋ, ನಾನು ನಿನ್ನಿಂದ ನಾನು ಕಾಲು ಮುರ್ಕೊಂಡಿದ್ದೀನಿ. ನೋಡಿ ಇವಾಗ ಎಂಥ ಪರಿಸ್ಥಿತಿ ಬಂದಿದೆ ಅಂತನ. ಮನೆಯಾಳ ಸರ್, ಇವನು ಮಾತ್ರ ಬಿಡ್ಬೇಡಿ, ಇವನು ಮಾತ್ರ ಒದ್ದು ಒಳಗಾಕ್ರಿ. ಸಾಯತಕ್ಕ ಜೈಲ್ನಾಗೆ ಇರಬೇಕು. ನನಗಿಂತ ಪರಿಸ್ಥಿತಿ ತಂದವನು ಚೆನ್ನಾಗಿರ್ಬಾರ್ದು. ಅಷ್ಟೇ ಅಲ್ಲಮ್ಮ, ಇವನು ಮಾಡಿರೋದು ಆಕ್ಸಿಡೆಂಟ್ ಅಲ್ಲ, ಇವನೇ ಬೇಕು ಅಂತಾನೆ ಗುದ್ದಿದ್ದಾನಂತೆ. ಏನ್ ಹೇಳ್ತಾ ಇದ್ದೀರಾ ಸರ್? ಅಂದ್ರೆ ಇದು ಆಕ್ಸಿಡೆಂಟ್ ಅಲ್ವಾ? ಬೇಕು ಅಂತ ಗುದ್ದಿರೋದಾ? ಏನಕ್ಕೆ? ಯಾರು ನೀನು? ನನ್ನ ಮೇಲೆ ನಿನ್ಗೆ ಯಾಕೋ ದ್ವೇಷ? ಯಾಕೋ ಬೇಕು ಅಂತ ಗುದ್ದಿದೆ? ಮನೆಯಾಳ ಹೇಳು. ಹೌದು ಮೇಡಮ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನನಗೆ ಈಗ ಪಶ್ಚಾತ್ತಾಪ ಆಗ್ತಿದೆ. ನಿಮ್ಮೂರಿನ ಒಬ್ಬರು ಚಂದ್ರು ಅಂತ, ಅವರೇ ಬಂದು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ನನಗೂ ದುಡ್ಡಿನ ಅವಶ್ಯಕತೆ ಇತ್ತು, ಹಂಗಾಗಿ ದುಡ್ಡು ಇಸ್ಕೊಂಡು ಈ ಥರ ಕೆಲಸ ಮಾಡಿದೆ. ಅವರೇ ಹೇಳಿದ್ರು ಇವರು ದಿವ್ಯಾ ಅನ್ನೋರು ಕಾಲು ಮುರಿಬೇಕು ಗಾಡೀಲಿ, ಆದರೆ ಅದು ಆಕ್ಸಿಡೆಂಟ್ ಥರ ಇರಬೇಕು, ಯಾರು ಅಂತ ನೀನು ಗೊತ್ತಾಗಬಾರ್ದು, ಆ ಥರ ಗುತ್ಕೊಂಡು ಹೋಗು ಅಂತ ಹೇಳಿದ್ರು. ನಾನು ಅದೇ ಥರ ಮಾಡಿದೆ ಮೇಡಮ್. ಆದರೆ ನನಗೀಗ ಗೊತ್ತಾಗ್ತಿದೆ ನನ್ನಿಂದ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಾ ಅಂತನ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್. ಹೌದಾ? ಚಂದ್ರನ? ನಿಜನಾ? ನೀನು ಹೇಳ್ತಿರೋದು ನಿಜನೇನು? ಚಂದ್ರು ಮತ್ತೆ ಅವನೊಬ್ಬೇನಾ? ಅವನ ಜೊತೆ ಅವ್ರ ತಂಗಿಯವರು ಬಂದಿದ್ರು. ಅವ್ರ ಹೆಸರು ನಂದಿನಿನೋ ಏನೋ ಅಂತ ಹೇಳಿದ್ರು. ಹೌದಾ? ಅಯ್ಯೋ ಸರ್, ನೋಡಿದ್ರ ಆ ನಂದಿನಿನು ಚಂದ್ರನು ಬಿಡಬೇಡಿ ಸರ್. ನನ್ನ ಅನುಮಾನನೇ ನಿಜ ಆಗೋಯ್ತಲ್ಲ. ಅವರೇ ಆಕ್ಸಿಡೆಂಟ್ ಮಾಡ್ತಿರೋದು. ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದಾರೆ ಸರ್. ಕೊಲೆ ಪ್ರಯತ್ನ ಅಂತೇಳಿ ನಾನು ಕಂಪ್ಲೇಂಟ್ ಕೊಡ್ತೀನಿ. ಮದ್ದು ಒಳಗಾಕಿ ಸರ್, ಹೇಳ್ತೀನಿ. ಅಯ್ಯೋ 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 ಅಯ್ಯೋ, ಚಂದ್ರನು ನಂದಿನಿನ? ಅಯ್ಯೋ, ಅವ್ರಿಂತ ಕೆಲಸ ಮಾಡಿದಾರೆ ಅಂತನ ಅಂದ್ರೆ ನಂಬಕ್ಕೆ ಆಗಲ್ವಲ್ಲ. ಏಯ್, ಇಂಥ ಕೆಲಸ ಮಾಡಕ್ ನಿಮ್ಗೆ ಹೆಂಗಾದ್ರೂ ಮನ್ಸು ಬಂತು? ಆ ಹುಡುಗಿ ಕಾಲು ಮುರಿದಿದ್ಯಲ್ಲೋ, ಒಬ್ರು ದುಡ್ಡು ಕೊಡ್ತಾರೆ ಅಂತನ. ದುಡ್ಡಿನ ಅವಶ್ಯಕತೆ ಇದ್ರೆ ಎಲ್ಲನ ದುಡ್ಡು ಸಂಪಾದನೆ ಮಾಡು, ಇಲ್ಲ ಎಲ್ಲರೂ ಸಾಲ ತಗೊಂಡು ತೀರ್ಸು. ಆಮೇಲೆ ಅದ್ ಬಿಟ್ಬಿಟ್ಟು ಈ ಒಬ್ರನ್ನ ಜೀವ ತೆಗಿಯಂತ ಕೆಲಸ ಮಾಡಿದ್ಯಲ್ಲೋ, ನಾಚಿಕೆ ಆಗಲ್ವೇನೋ ನಿನ್ಗೆ? ಜಯಮ್ಮ, ಜಯಮ್ಮ, ಏನಿದು? ಏನಾಯ್ತು? ಯಾಕೆ ಪೊಲೀಸ್ನವ್ರು ಮತ್ತೆ ಬಂದಿದ್ದಾರೆ? ಇವನು ಯಾರು? ಅಯ್ಯೋ ಚಂದ್ರಮ್ಮ, ಬಂದ್ಯಾ? ನೋಡು, ಅವತ್ತು ದಿವ್ಯಾ ಹೇಳಿದಾಗ ಪೊಲೀಸ್ನವ್ರು ಇನ್ಸ್ಪೆಕ್ಟ್ರು ಅಲ್ಲಿ ವಿಚಾರಣೆ ಮಾಡಿದಾಗ ಅವರಿಬ್ರು ಏನ್ ಹೇಳಿದ್ರು? ನಂದಿನಿನು ಚಂದ್ರನು ನಮ್ಗೇನು ಗೊತ್ತೇ ಇಲ್ಲ ಅಂದ್ರು. ಈಗ ನೋಡು, ಅವರಿಬ್ರೆ ಅಂತೆ. ಈಗ ಈ ಹುಡುಗನಿಗೆ ದುಡ್ಡು ಕೊಟ್ಬಿಟ್ಟು ಕಾಲ್ ಮುರಿಯಂಗೆ ಆಕ್ಸಿಡೆಂಟ್ ಮಾಡು ಅಂತಾನ ಹೇಳಿದ್ದು. ಬಾ. ಹೌದೇನೆ ಜಯಮ್ಮ? ಅಯ್ಯೋ 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 ಅಯ್ಯೋ, ನಿಜನಾಗಾದ್ರೆ ಅದು? ಅಯ್ಯೋ ಮನೆಯಾಳ್ರ, ಅಲ್ಲ ನನ್ನ ಮಗಳ ಮೇಲೆ ಅಷ್ಟೊಂದು ದ್ವೇಷ ಯಾಕೆ ಆ ನಂದಿನಿಗೂ ಚಂದ್ರಿಗೂ? ಯಾಕೋ ಯಾರಿಗ್ ಗೊತ್ತು? ಪೊಲೀಸ್ನವ್ರು ಬಂದವರಲ್ಲ, ಒತ್ತು ಒಳಗಾಕ್ತಾರೆ. ಏಯ್ ಮನೆಯಾಳ, ಯಾರೋ ಏನೋ ಹೇಳ್ಕೊಟ್ರು ಅಂತ ಹೇಳ್ತಿಂಬ ಕೆಲಸ ಮಾಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ನನ್ನ ಮಗಳ ಕಾಲು ಯಾರೋ ತಂದು ಕೊಡ್ತಾರೆ. ಈಗ ಅವಳು ವೀಲ್ ಚೇರ್ ಮೇಲೆ ಕುತ್ಕೊಂಡಿದ್ದಾಳೆ. ಅವಳಿಗೆ ಎದ್ದು ಓಡಾಡಕ್ಕಾಗಲ್ಲ. ಹೊರಗಡೆ ಹೋಗ್ಬೇಕಂದ್ರೂ ನಾನೇ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಹಂಗ ಮಾಡಿದ್ಯಾ? ನಾಚಿಕೆ ಆಗಲ್ವಾ ನಿನಗೆ? ನಿನಗೆ ದುಡ್ಡು ಬೇಕು ಅಂದಿದ್ರೆ ನಾವೇ ಕೊಡ್ತಿದ್ವಲ್ಲೋ, ಅದ್ ಬಿಟ್ಬಿಟ್ಟು ಈ ತರ ಆಕ್ಸಿಡೆಂಟ್ ಮಾಡ್ತಾರ? ನೋಡಿ ಮೇಡಮ್, ನೀವ್ ಹಂಗೆಲ್ಲನ ಏನು ಮಾಡಕ್ಕಾಗಲ್ಲ. ತೆಗಿರಿ ಕೈನ, ಬಿಡಿ, ನಾವೆಲ್ಲ ವಿಚಾರಣೆ ಮಾಡ್ತೀವಿ. ಅವನ್ನ ಬಿಡಿ, ಸುಮ್ಮನೆ ಬಿಡಲ್ಲ. ಇವನ್ನ ಒದ್ದು ಒಳಗಾಕ್ರಿ. ಸಾಯತಕ್ಕ ಜೈಲ್ನಾಗೆ ಇರ್ಬೇಕು. ಅವ್ರನ್ನ ಹೇಳ್ಕೊಂಡು ಹೋಗ್ರಿ ಮೊದ್ಲು. ಇವನಿಗೆ ದುಡ್ಡು ಕೊಟ್ಟು ಆಕ್ಸಿಡೆಂಟ್ ಮಾಡಕ್ ಹೇಳಿರನ್ನ. ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಪ್ರಯತ್ನ ಅಂತಾನ. ಬರ್ಕಳ್ರಿ, ಹೇಳ್ತೀನಿ. ಮನೆಯಾಳ ನನ್ನ ಮಗನೇ, ನಿನ್ನಂತೂ ಸುಮ್ಮನೆ ಬಿಡಲ್ಲ ಕಣ ನಾನು. ನನ್ನ ಮಗಳ ಜೀವನ ಹಾಳು ಮಾಡಿದ್ಯಾ ಮನೆಯಾಳ.
ಅಯ್ಯೋ ಚಂದ್ರಮ್ಮ, ಅವನ್ಗೆ ಇಟ್ಕೊಂಡು ಅವನಿಗೆ ಬೈದ್ರೆ ಏನ್ ಪ್ರಯೋಜನ ಹೇಳು? ಅವನು ಪಾಪ ಏನು ಅವನಿಗೆ ದುಡ್ಡಿನ ಅವಶ್ಯಕತೆ ಇತ್ತಂತೆ. ಅವ್ರ ಅಪ್ಪ ಅಮ್ಮನ ಏನೋ ಆಸ್ಪತ್ರೆಗೆ ತೋರಿಸ್ಬೇಕಿತ್ತೋ ಏನೋ, ಅದಕ್ಕೆ ದುಡ್ಡಿನ ಆಸೆಗೆ ಇಂಥ ಕೆಲಸ ಮಾಡ್ಯವನೆ. ನೀನು ಇವನ್ ಮೇಲೆ ಸಿಟ್ ಮಾಡ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ ಇಲ್ಲ. ಮುಖ್ಯವಾಗಿ ಅವ್ರು ಇವನಿಗೆ ದುಡ್ಡು ಕೊಟ್ಟು ಸುಪಾರಿ ಕೊಟ್ಟವರಲ್ಲ, ಆಕ್ಸಿಡೆಂಟ್ ಮಾಡಿಸು ಕಾಲ್ ಮುರಿ ಅಂತಾನ, ಅವ್ರನ್ನ ಹಿಡ್ಕೊಂಡು ಕೇಳಬೇಕು ನೀನು. ಇವ್ನ ಹಿಡ್ಕೊಂಡು ಕೇಳೋದ್ರಿಂದ ಇವ್ನು ಒದೆಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಪಾಪ ಇವನಿಗೆ ನೀವ್ ಯಾರು ಅಂತಾನೆ ಗೊತ್ತಿಲ್ವಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನಾವು ಮತ್ತೆ ಚಂದ್ರು ಮತ್ತೆ ನಂದಿನಿ ಅವ್ರನ್ನ ವಿಚಾರಣೆ ಮಾಡಿ ಕರ್ಕೊಂಡು ಹೋಗ್ತೀವಿ ಸ್ಟೇಷನ್ಗೆ. ಕರ್ಕೊಂಡೋಗಿ ವಿಚಾರಣೆ ಮಾಡಿ ಸತ್ಯ ಯಾವುದು ಅಂತ ಹೇಳಿ ಕಂಡಿಡ್ದು ನಿಮಗೆ ತಿಳಿಸ್ತೀವಿ. ನೀವು ಸಮಾಧಾನ ಮಾಡ್ಕೊಳ್ಳಿ. ಸರಿ, ಬನ್ನಿ ಹೋಗೋಣ. ನಂದಿನಿ ಮತ್ತೆ ಚಂದ್ರು ಅವ್ರನ್ನ ವಿಚಾರಣೆ ಮಾಡೋಣ. ಅಯ್ಯೋ ಸರ್, ಅವತ್ತು ಬಂದು ವಿಚಾರಣೆ ಮಾಡಿದ್ರಿ, ಇವತ್ತು ವಿಚಾರಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ಒದ್ದು ಎಳ್ಕೊಂಡು ಹೋಗ್ರಿ. ವಿಚಾರಣೆ ಅಂತಾನ ಏನು ಮಾಡಕ್ ಹೋಗ್ಬೇಡ್ರಿ, ಏನು ಕೇಳಕ್ಕೆ ಹೋಗ್ಬೇಡ್ರಿ. ಅವ್ರನ್ನ ಈ ಒದ್ದು ಎಳ್ಕೊಂಡೋಗಿ ಜೈಲಿಗೆ ಹಾಕ್ರಿ ಹೇಳ್ತೀನಿ. ನೀನು ಯಾರಮ್ಮ? ನೀನು ಯಾರು ಇದನ್ನೆಲ್ಲ ಹೇಳಕ್ಕೆ? ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಂತೀಯ ಇಲ್ವೋ? ನಮ್ಮ ಕೆಲಸ ನಮಗೆ ಗೊತ್ತಿದೆ ಯಾವ ಥರ ಮಾಡಬೇಕು ಅಂತಾನ. ಸುಮ್ಮನೆ ಹೆಂಗೆ ಮಾಡೋದಲ್ಲ. ಪೊಲೀಸ್ ಅಂದ ತಕ್ಷಣ ನೀವು ಹೇಳ್ದಾರನ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸುಮ್ಮನೆ ಇರ್ತೀಯಾ? ನೀನೇನು ಮಾತಾಡಬೇಡ. ನೀನು ಮಧ್ಯದಲ್ಲಿ ಮಾತಾಡಕ್ಕೆ ನೀನು ಯಾರು? ನಿನಗೂ ಇದಕ್ಕೂ ಏನು ಸಂಬಂಧ? ಅಯ್ಯೋ ಕ್ಷಮಿಸ್ಬಿಡಿ ಸರ್, ಏನೋ ಸಿಟ್ನಾಗೆ ಮಾತಾಡ್ಬಿಟ್ಟೆ. ಹಿಂಗಾಗೋಯ್ತಲ್ಲ ದಿವ್ಯನ್ ಕಾಲು ಇವನಿಂದಾನ ಅಂತಾನ ಅವರಿಂದಾನ ಅಂತಾನ. ನಮ್ಮೂರು ಹುಡುಗಿ, ನನಗೂ ಸಂಬಂಧಿಕರೇ ಆಗಬೇಕು. ನನಗೂ ಈ ವಯಸ್ಸಿನ ಹುಡುಗಿ ಮಗಳ ಇದ್ದಾಳೆ, ಹಂಗಾಗಿ ಸಿಟ್ಟಿಗೆ ಹಂಗೆ ಅಂತ ಅಂದೆ. ಕ್ಷಮಿಸ್ಬಿಡಿ. ನಿಮ್ಮ ಕೆಲಸ ಏನಾಯ್ತು ಅದು ಮಾಡ್ರಿ ನೀವು. ಹೋಗ್ರಿ. ನಂದಿನಿ ಮತ್ತೆ ಆ ಚಂದ್ರನ ಅದೇನೋ ವಿಚಾರಣೆ ಮಾಡಬೇಕು, ವಿಚಾರಣೆ ಮಾಡಿ ಹೇಳ್ಕೊಂಡು ಹೋಗ್ರಿ. ನನಗೇನು. ಸರಿ ನಡಿಯೋ, ಅವ್ರ ಮನೆ ಹತ್ರ ಹೋಗೋಣ. ನಡೀರಿ ಮೇಡಮ್ ಅವರೇ. ಸರಿ ಬನ್ನಿ ಸರ್, ಹೋಗೋಣ ಅವರು ನಂದಿನಿ ಅವ್ರ ಮನೆ ಹತ್ರ. ನಡಿಯ ಚಂದ್ರಮ್ಮ, ನಡಿ. ಮಕ್ಕೂಗಿವಂತೆ ನೀನು. ದಿವ್ಯ ಇಲ್ಲಿ ಇದ್ರು ಇರ್ತಾಳೆ, ಇಲ್ಲ ದಿವ್ಯನೂ ಕರ್ಕೊಂಡ್ ನಡಿ. ತಳ್ಕೊಂಡ್ ನಡಿ. ನಾನು ಬರ್ತೀನಿ, ನನ್ನ ಕರ್ಕೊಂಡ್ ನಡಿ. ಅದು ನಂದಿನಿಗೂ ಚಂದ್ರಗೂ ಸರಿಯಾಗಿ ಉಗಿಬೇಕು. ನಾನು ಹೌದೌದು, ಕರ್ಕೊಂಡ್ ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.